ಪಡಿತರ ಅಕ್ಕಿ ಅಕ್ರಮ ಸಾಗಣೆ ಅಡ್ಡದ ಮೇಲೆ ಭರ್ಜರಿ ದಾಳಿಯನ್ನ ನಡೆಸಲಾಗಿದೆ. ಬಳ್ಳಾರಿ ಸಹಾಯಕ ಆಯುಕ್ತ ರಾಜೇಶ್ ಹೆಚ್ಡಿ ನೇತೃತ್ವದಲ್ಲಿ ಆಪರೇಷನ್ ಅನ್ನ ಮಾಡಲಾಗಿದೆ. ಪಡಿತರ ಅಕ್ಕಿ ಅಕ್ರಮ ಸಾಗಣೆ ಅಡ್ಡದ ಮೇಲೆ ಭರ್ಜರಿ ದಾಳಿಯನ್ನ ನಡೆಸಲಾಗಿರುವಂತದ್ದು. 523 ಚೀಲ ಪಡಿತರ ಅಕ್ಕಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ದಂಧೆಕೋರರಿಗೆ ನಡುಕ ಹುಟ್ಟಿದೆ. ಇದರಿಂದ SLN ಮಾಲ್ ಸಮೀಪದ ಪುಲ್ಲಯ್ಯ ಕಾಂಪೌಂಡ್ನಲ್ಲಿ ದಾಳಿಯನ್ನ ಮಾಡಿದ್ದಂಥದ್ದು. ತಡರಾತ್ರಿ 2 ಗಂಟೆಗೆ ಅಕ್ರಮ ಸಾಗಾಣಿಕೆ ವೇಳೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಬಳ್ಳಾರಿ ಸಹಾಯಕ ಆಯುಕ್ತ ರಾಜೇಶ್ ಹೆಚ್ಡಿ ನೇತೃತ್ವದಲ್ಲಿ ಆಪರೇಷನ್ ಅನ್ನ ಮಾಡಲಾಗಿದೆ. 523 ಚೀಲ ಪಡಿತರ ಅಕ್ಕಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ ದಂಧೆಕೋರರಿಗೆ ನಡುಕ ಹುಟ್ಟಿದೆ. SLN ಮಾಲ್ ಸಮೀಪದ ಪುಲ್ಲಯ್ಯ ಕಾಂಪೌಂಡ್ ಬಳಿ ದಾಳಿಯನ್ನ ನಡೆಸಲಾಯಿತು. ತಡರಾತ್ರಿ 2 ಗಂಟೆಗೆ ಅಕ್ರಮ ಸಾಗಾಣಿಕೆ ವೇಳೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇದೀಗ ಗುಜರಾತ್ಗೆ ಅಕ್ಕಿಯನ್ನ ಸಾಗಿಸ್ತಾ ಇದ್ರು, ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು. ಈ ಒಂದು ವಿಚಾರಣೆಯಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಬಯಲಾಗಿರುವಂತದ್ದು. ಒಂದು ದೊಡ್ಡ ಲಾರಿ, 2 ಪಿಕಪ್ ವಾಹನಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. गया था तू भी गया, तुम्हारा गाड़ी भी गया, वो ट्रांसपोर्ट वाले को फोन लगा, वो कहाँ अक्सर कहाँ तो सोने दो, कौन गाड़ी कौन कल से तो सोएगा नहीं वो, है ना? अनवर भाषा ಅನ್ವರ್ ಭಾಷಾ ಅದು ಅವ್ರದೇನಾ? ಈ ನಂಬರ್ ಇದು 1682 ಅದು 1632 ಏನೋ ಇದೆ, 02 ಏನೋ ನಮ್ಗಷ್ಟು ಇಲ್ಲ, ಗೊತ್ತಿಲ್ಲ ಸರ್. ಅವ್ರ ಕೂಡ ಆಯ್ತು. ಗಾಡಿ ಎಷ್ಟಿಲ್ಲ ಇದೆ, ಆ ಗಾಡಿ ಎಷ್ಟಿಲ್ಲ ಇದೆ. ಇದರಿಂದ ಹಿಂಗ ಅನ್ಲೋಡ್ ಮಾಡ್ತಾ ಇರ್ಬೇಕಾದ್ರೆ ID प्रूफ क्या काम करते? लाइसेंस है क्या गाड़ी का? ಸಂಪರ್ಕದಲ್ಲಿದ್ದಾರೆ ನಾಗರಾಜ್. ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡಲಾಗ್ತಾ ಇತ್ತು. ಇದೀಗ ಅವರ ಮೇಲೆ ಭರ್ಜರಿ ದಾಳಿ ಕೂಡ ಆಗಿದೆ. ಅವರನ್ನ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಅಕ್ರಮ ಪಡಿತರ ಅಕ್ಕಿಯ ಒಂದು ಅಡ್ಡೆ ಮೇಲೆ ಬಳ್ಳಾರಿಯ AC ರಾಜೇಶ್ ಅವರ ನೇತೃತ್ವದ ತಂಡ ಒಂದು ಭರ್ಜರಿ ದಾಳಿ ನಡೆಸಿರ್ತಕ್ಕಂಥದ್ದು. ದಾಳಿ ನಡೆಸೋದ್ರ ಮೂಲಕ 523 ಚೀಲ ಒಂದು ಅಕ್ರಮ ಪಡಿತರವನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಏನಂತಂದ್ರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಂತಂದ್ರೆ, ಏನು ಗೋಡೌನ್ ಇಂದ ಏನು ಒಂದು ಸರ್ಕಾರಿ ಪ್ಯಾಕಿಂಗ್ ಅಲ್ಲಿ ಬರುತ್ತೆ, ಅದೇ ಒಂದು ಪ್ಯಾಕಿಂಗ್ ಅನ್ನೇ ಕೂಡ ಈ ಒಂದು ರಾಜಸ್ಥಾನಿ ಮೂಲದ ಲಾರಿಗೆ ಸುಮಾರು 523 ಚೀಲ ಒಂದು ಪಡಿತರ ಅಕ್ಕಿಯನ್ನ ತುಂಬಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಒಂದು ಕರಾಳ ದಂಧೆಯ ಬಗ್ಗೆ ನೋಡಿದ್ರೆ ನಿಜಕ್ಕೂ ಕೂಡ ಈ ಒಂದು ಸರ್ಕಾರ ನೀಡ್ತಕ್ಕಂತ ಅಕ್ಕಿ ಏನು ಬಡವರ ಪಾಲು ಸೇರ್ತಾ ಇದೆಯಾ, ಅಥವಾ ಏನು ಗುಜರಾತ್ ಮತ್ತೆ ತಮಿಳುನಾಡು ಈ ಕಡೆ ಹೋಗ್ಬಿಟ್ಟು ಇದನ್ನ ವಿದೇಶಗಳಿಗೆ ರಫ್ತು ಮಾಡ್ತಿದಾರ, ಇದಕ್ಕೆ ಸರ್ಕಾರ ಒಂದು ಮುಕ್ತವಾಗಿ ಅವಕಾಶವನ್ನ ಮಾಡಿಕೊಟ್ಟಿದೆಯಾ ಅಂತಕ್ಕಂಥ ಒಂದು ಅನುಮಾನ ಇಲ್ಲಿ ಮೂಡಿ ಬರ್ತಾ ಇದೆ. ಯಾಕಂತಂದ್ರೆ ಕಳೆದ ಹಲವು ತಿಂಗಳುಗಳಿಂದನೂ ಕೂಡ ಇಲ್ಲಿ ಸತತವಾಗಿ ಏನು ಒಂದು ಅಕ್ರಮ ಪಡಿತರ ದಂಧೆ ಮೇಲೆ ಏನು ಅಧಿಕಾರಿಗಳು ರೇಡನ್ನ ಮಾಡ್ತಾ ಇದ್ದಾರೆ. ಎಷ್ಟು ರೇಡನ್ನ ಮಾಡಿದ್ರು ಕೂಡ ಏನು ಈ ಒಂದು ರೇಡಿಗೆ ಜಗ್ಗದ ಅಕ್ರಮ ದಂಧೆಕೋರರು ಏನು ಜಿಲ್ಲಾಡಳಿತಕ್ಕೆ ಒಂದು ಸವಾಲು ಅನ್ನುವಂತ ರೀತಿ, ಅದು ಬಳ್ಳಾರಿಯ ಜನನಿಬಿಡ ಪ್ರದೇಶ ಸಂಗಮ್ ಸರ್ಕಲ್ ನ ಅನತಿ ದೂರ ಕೂಗಳತೆಯ ದೂರದಲ್ಲೇನೆ ಅದು ಒಂದು ಸ್ಟಾಕ್ ಪಾಯಿಂಟ್ ಮಾಡಿಕೊಂಡು ಅಲ್ಲಿ ಒಂದು ಅಕ್ರಮ ಪಡಿತರ ಅಕ್ಕಿಯನ್ನ ದಾಸ್ತಾನು ಮಾಡಿಕೊಂಡು ಅದನ್ನ ಬೇರೆ ಕಡೆ ಅಕ್ರಮವಾಗಿ ಸಾಗಾಟ ಮಾಡ್ತಕ್ಕಂತ ಒಂದು ಅಡ್ಡೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಹಿನ್ನೆಲೆಯನ್ನ ಇವರು ಹೊಂದಿರತಕ್ಕಂತ ಒಂದು ಅಕ್ರಮ ತಂಡ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು. ಏನು ಬಳ್ಳಾರಿಯ ಮೂಲದ ಶ್ರೀಧರ್ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಅಕ್ರಮ ಪಡಿತರ ಅಕ್ಕಿಯ ದಂಧೆಯ ಕಿಂಗ್ ಪಿನ್ ಅಂತ ಹೇಳ್ಬಿಟ್ಟು ರಾತ್ರಿ ಏನು AC ರಾಜೇಶ್ ಅವರು ರಾತ್ರಿ 2 ಗಂಟೆ ಸುಮಾರಿಗೆ ಅವರ ಸ್ವತಃ ತಮ್ಮ ಒಂದು ಬುಲೆಟ್ ವೆಹಿಕಲ್ ಅಲ್ಲಿ ತಮ್ಮ ಕಾರನ್ನು ಕೂಡ ಬಳಸದೆ ಹೋಗಿ ಒಂದು ಪೊಲೀಸರ ಸಹಕಾರದೊಂದಿಗೆ ಏನ್ ರೈಡ್ ಮಾಡ್ತಾರೆ, ಈ ಒಂದು ಸಂದರ್ಭದಲ್ಲಿ ಪಡೆದ ಮಾಹಿತಿಯಂತೆ ಶ್ರೀಧರ್ ಅಂತಕ್ಕಂಥ ವ್ಯಕ್ತಿ ಒಂದು ದಂಧೆಯ ಕಿಂಗ್ ಪಿನ್ ಅನ್ನುವಂಥದ್ದು ಬಹಿರಂಗ ಆಗಿದೆ. ಈ ಎಲ್ಲ ವಿವರಗಳನ್ನ ಪಡೆದು ಈಗ 523 ಚೀಲ ಅಕ್ಕಿ ಮತ್ತೆ ಬಳಸಲಾದಂತಹ ಮಿನಿ ಟೆಂಪೋ ವಾಹನಗಳು ಹಾಗೂ ಮತ್ತೆ ಗುಜರಾತ್ ಮೂಲದ ಒಂದು ದೊಡ್ಡ ಲಾರಿ ಸರಕು ಸಾಗಾಣಿಕೆ ವಾಹನ ಇವೆಲ್ಲವುಗಳನ್ನು ಕೂಡ ಈಗ APMC ಪೊಲೀಸರ ವಶಕ್ಕೆ ಒಪ್ಪಿಸಿದ್ದು, APMC ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಈ ಪ್ರಕರಣದ ನಂತರ ಈಗ ಒಂದು ತನಿಖೆಯನ್ನ ಚುರುಕುಗೊಳಿಸಬೇಕಾಗಿದೆ. ಧನ್ಯವಾದಗಳು ನಾಗರಾಜ್ ಹೆಚ್ಚಿನ ಮಾಹಿತಿಗಾಗಿ. ಪಡಿತರ ಅಕ್ಕಿ ಅಕ್ರಮವಾಗಿ ಸಾಗಾಣಿಕೆಯನ್ನ ಮಾಡಲಾಗ್ತಾ ಇತ್ತು. ಆ ಅಡ್ಡದ ಮೇಲೆ ರಾತ್ರಿ 2 ಗಂಟೆಗೆ ದಾಳಿಯನ್ನ ನಡೆಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ 2 ಗಂಟೆಗೆ ದಾಳಿಯನ್ನ ನಡೆಸಿ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಬಡವರಿಗೆ ಕೊಡುವಂತ ಅಕ್ಕಿ ಅದನ್ನ ಈ ರೀತಿಯಾಗಿ ಮಾಡಿ
ಮಾಡಬಾರದ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಖಚಿತ ಮಾಹಿತಿ ನೇತೃತ್ವದಲ್ಲಿ ಬಳ್ಳಾರಿ ಸಹಾಯಕ ಆಯುಕ್ತ ರಾಜೇಶ್ HD ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಯಿತು. ಇದೀಗ 523 ಚೀಲವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ.